ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸಿ ಇವತ್ತಿನ ಒಂದು ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತಿನ ಈ ಒಂದು ವಿಡಿಯೋದಲ್ಲಿ 1 ಗ್ರಾಮ್ ಗೋಲ್ಡಲ್ಲಿ ಹಾಗೆ ಪಂಚಲೋಹದಲ್ಲಿ 1 ಎಳೆ ಹಾಗೆ 2 ಎಳೆ ಶಾರ್ಟ್ ಮಂಗಲಿ ಸರಗಳ ಕಲೆಕ್ಷನ್ಸ್ನ ತೋರಿಸ್ತಾ ಇದ್ದೀನಿ. ಕಲೆಕ್ಷನ್ಸ್ ತುಂಬಾ ಚೆನ್ನಾಗಿದ್ದಾವೆ, ಡಿಸೈನ್ ವೈಸ್ ಆಗಿರ್ಬೋದು ಹಾಗೆ ಪ್ಯಾಟ್ರನ್ ವೈಸು. ಬನ್ನಿ ಹೇಗಿದೆ ಇವತ್ತಿನ ಕಲೆಕ್ಷನ್ಸು ಅಂತ ಹೇಳ್ಬಿಟ್ಟು ನೋಡ್ಕೊಂಡು ಬರೋಣ. ಅದಕ್ಕೂ ಮುಂಚೆ ನೀವೇನಾದರೂ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ, ಹೊಸದಾಗಿ ಏನಾದರೂ ನನ್ನ ಚಾನಲ್ ನೋಡ್ತಾ ಇದ್ದೀರಾ ಅಂತಂದರೆ ಪ್ಲೀಸ್ ಪ್ರಣವಿ ವ್ಲಾಗ್ಸ್ ಕನ್ನಡ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನಿಮ್ಗೆ ಯಾವ್ಯಾವ ರೀತಿಯಾದಂಥ ಜ್ಯುವೆಲರಿ ಕಲೆಕ್ಷನ್ಸ್ ಬೇಕು ಅನ್ನೋದನ್ನು ಕೂಡ ಕಮೆಂಟ್ ಮಾಡಿ. ಅದೇ ರೀತಿಯಾದಂಥ ಜ್ಯುವೆಲರಿ ಕಲೆಕ್ಷನ್ಸ್ಗಳನ್ನ ಖಂಡಿತವಾಗ್ಲೂ ಪ್ರತಿದಿನವೂ ಕೂಡ ಮಾಡ್ತಾ ಇರ್ತೀನಿ. ಹಾಗೆ ಇವತ್ತಿನ ಕಲೆಕ್ಷನ್ಸ್ ಏನಾದರೂ ನಿಮಗೆ ಇಷ್ಟ ಆಯಿತು ಅಂತಂದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈ ವಿಡಿಯೋಗೊಂದು ಲೈಕ್ ಮಾಡಿ. ಬನ್ನಿ ಇವತ್ತಿನ ಫಸ್ಟ್ ಕಲೆಕ್ಷನ್ಸ್ ಹೇಗಿದೆ ನೋಡೋಣ. ಇದು ಬಂದು 1 ಗ್ರಾಮ್ ಗೋಲ್ಡಲ್ಲಿ ಮಾಂಗಲ್ಯ ಸರ. ನೀವೀಗ ನೋಡ್ತಾ ಇರ್ಬೋದು, ತುಂಬಾ ಚೆನ್ನಾಗಿದೆ. ಸೇಮ್ ಟು ಸೇಮ್ ಗೋಲ್ಡ್ ಥರನೇ ಕಾಣಿಸ್ತಾ ಇದೆ, ಬಟ್ ಅದೇ ಇದು 1 ಗ್ರಾಮ್ ಗೋಲ್ಡ್ ಆಗಿರುತ್ತೆ. 2 ಎಳೆ ಮಾಂಗಲ್ಯ ಸರ. ಇದರ ಪ್ರೈಸ್ ಬಂದು 950 ರುಪೀಸ್ ಇರುತ್ತೆ. ನೀವೇನಾದರೂ ಕರ್ನಾಟಕದವರೇ ಆಗಿದ್ದೀರಾ ಅಂದರೆ ಫ್ರೀ ಶಿಪ್ಪಿಂಗ್ ಇರುತ್ತೆ. ಬೇರೆ ಸ್ಟೇಟ್ ಆದರೆ ಶಿಪ್ಪಿಂಗ್ ಚಾರ್ಜಸ್ನ ಕೊಡಬೇಕಾಗುತ್ತೆ. ನಿಮಗೇನಾದರೂ ಇಷ್ಟ ಆಯಿತು ಅಂತಂದರೆ ಇದನ್ನು ಸ್ಕ್ರೀನ್ ಮೇಲೆ ಕಾಣ್ತಾ ಇರುವಂಥ ನಂಬರಿಗೆ ಸ್ಕ್ರೀನ್ಶಾಟ್ ತೆಗೆದು ವಾಟ್ಸಪ್ ಮಾಡಿ ಬೈ ಮಾಡಿ. ಹಾಗೆ ತುಂಬ ಜನ ಹೇಗೆ ಬೈ ಮಾಡೋದು ಅಂತ ಕಮೆಂಟ್ ಮಾಡ್ತಾ ಇರ್ತಾರೆ. ಆ ಸ್ಕ್ರೀನ್ ಮೇಲೆ ಏನು ನಂಬರ್ ಹಾಕಿರ್ತೀನಲ್ಲ ಆ ಒಂದು ನಂಬರ್ಗೆ ನಿಮಗೆ ಯಾವ ಕಲೆಕ್ಷನ್ ಇಷ್ಟ ಆಗುತ್ತೆ ಅದನ್ನು ಸ್ಕ್ರೀನ್ಶಾಟ್ ತೆಗೆದು ನೀವು ವಾಟ್ಸಪ್ ಮಾಡಿ. ಆ ನಂಬರಿಗೆ ನಾವೀಗ ಬೈ ಮಾಡಬೇಕು, ನಮಗೆ ಇದು ಇಷ್ಟ ಆಗಿದೆ ಅಂತ ಹೇಳ್ಬಿಟ್ಟು ಅವರು ನಿಮಗೆ ರಿಪ್ಲೈನ ಮಾಡ್ತಾರೆ. ಅವರು ಒಂದು ನಂಬರನ್ನು ಕೊಡ್ತಾರೆ. ಆ ನಂಬರಿಗೆ ನೀವು ಅಮೌಂಟನ್ನು ಪೇ ಮಾಡಿದರೆ ನಿಮ್ಮ ಅಡ್ರೆಸ್ಸನ್ನು ಕಳಿಸ್ಕೊಟ್ರೆ ನಿಮ್ಮ ಅಡ್ರೆಸ್ಸಿಗೆ ಕೊರಿಯರ್ ಮಾಡಿಕೊಡ್ತಾರೆ. ಇವಾಗ ನೋಡ್ತಾ ಇರುವಂಥದ್ದು 2 ಎಳೆ ಮಾಂಗಲ್ಯ ಸರ. ನೋಡಿ ತುಂಬಾ ಚೆನ್ನಾಗಿದೆ ನೋಡೋದಕ್ಕೂ ಕೂಡ. ಇದು ಕೂಡ ಅಷ್ಟೇ 2 ಎಳೆ ಮಾಂಗಲ್ಯದ ಸರ. ಪ್ರೈಸ್ ವೈಸ್ ಬಂದರೆ ನಿಮಗೆ ಪ್ರೈಸ್ ತುಂಬ ಕಾಸ್ಟ್ಲಿ ಇಲ್ಲ, ಮೀಡಿಯಮ್ ರೇಂಜಲ್ಲೇ ಇದೆ ಪ್ರೈಸು. ಹೇಳಬೇಕು ಅಂತಂದರೆ ಬೇರೆ ಕಡೆ ಎಲ್ಲ ಕಡೆ ಹೋಲಿಸ್ಕೊಂಡ್ರೆ ಮೀಡಿಯಮ್ ಪ್ರೈಸಲ್ಲೇ ಸಿಗುತ್ತೆ. ಇವಾಗ ನೋಡ್ತಾ ಇರುವಂಥದ್ದು ಕೂಡ ಇಲ್ಲಿ ಕೆಲವೊಂದೊಂದು 1 ಗ್ರಾಮ್ ಗೋಲ್ಡ್ ಇದೆ, ಹಾಗೆ ಕೆಲವೊಂದೊಂದು ಪಂಚಲೋಹದ್ದು ಕೂಡ ಇದೆ. ಮಿಕ್ಸ್ ಆಗಿಬಿಟ್ಟಿದೆ. ಸೊ ಹಾಗಾಗಿ ಎಕ್ಸಾಕ್ಟಾಗಿ ಪಂಚಲೋಹದ್ದು ಯಾವುದು ಹಾಗೆ 1 ಗ್ರಾಮ್ ಗೋಲ್ಡ್ ಯಾವುದು ಅಂತ ಇಲ್ಲಿ ಗೊತ್ತಾಗಲ್ಲ. ಸೊ ಹಾಗಾಗಿ ನಿಮಗೆ ಈ ಥರ ಡಿಸೈನಲ್ಲೇ ನಿಮಗೆ ಪಂಚಲೋಹದ್ದು ಬೇಕು ಅಂತಂದರೆ ಸ್ಕ್ರೀನ್ ಮೇಲೆ ಏನು ನಂಬರ್ ಹಾಕಿದ್ದೀನಿ ಆ ನಂಬರ್ನ ಕಾಂಟ್ಯಾಕ್ಟ್ ಮಾಡಿ ಅವರನ್ನು ಕೇಳಿ. ಅವರು ಪಂಚಲೋಹದ್ದು ಆ ಥರ ಪ್ಯಾಟ್ರನಲ್ಲಿ ಅವೈಲೇಬಲ್ ಇದ್ದರೆ ಅವರು ನಿಮಗೆ ಕಳಿಸ್ಕೊಡ್ತಾರೆ. ನೀವು ಆರಾಮಾಗಿ ಬೈ ಮಾಡ್ಬೋದಾಗಿರುತ್ತೆ. ಅಥವಾ 1 ಗ್ರಾಮ್ ಗೋಲ್ಡ್ ಬೇಕು ಅಂತಂದರೆ ನೀವು 1 ಗ್ರಾಮ್ ಗೋಲ್ಡ್ ಇದೇ 1 ಗ್ರಾಮ್ ಗೋಲ್ಡ್ ಅಂದರೆ ಇದನ್ನು ಕೂಡ ಬೈ ಮಾಡ್ಬೋದು. ಇವಾಗ ನೋಡ್ತಾ ಇರುವಂಥದ್ದು ಪಂಚಲೋಹದ್ದು ನೋಡಿ, ಫುಲ್ ಪ್ಲೇನ್ ಇದೆ, ತುಂಬ ಚೆನ್ನಾಗಿದೆ. ಅಂಜಲಿ ಕಟಿಂಗ್ ಮಾಡಿಸಿರುವಂಥದ್ದು ತುಂಬ ಚೆನ್ನಾಗಿದೆ ಡಿಸೈನ್ಸು. ಇವಾಗ ನೋಡ್ತಾ ಇರುವಂಥದ್ದು 1 ಎಳೆ. ಇದು ಕೂಡ ಅಷ್ಟೇ ಡಿಸೈನ್ ಒಂಥರ ತುಂಬ ಯೂನಿಕ್ಕಾಗಿ ತುಂಬಾ ಚೆನ್ನಾಗಿದೆ. ನಿಮಗೆ ಬರೀ ಸರ ಬೇಕಂತಂದರೆ ಸರನೂ ಕೂಡ ತೊಗೋಬೋದು, ಅಥವಾ ನಿಮಗೆ ವಿತ್ ತಾಲಿನೂ ಬೇಕಂತಂದರೆ ತಾಲಿಗೂ ಕೂಡ ತಾಲಿನೂ ಸೇರಿಸಿ ಕೂಡ ತೊಗೋಬೋದು. ತಾಲಿಗೇನು ಎಕ್ಸ್ಟ್ರಾ ಜಾಸ್ತಿ ಅಮೌಂಟ್ ಆಗಲ್ಲ, 100-150 ರುಪೀಸ್ ಅಷ್ಟೇ ಆಗುತ್ತೆ ವಿತ್ ಇನ್ಕ್ಲೂಡಿಂಗ್ ತಾಲಿ ಸೇರಿ. ಅಥವಾ ನಿಮಗೆ ಬರೀ ಸರ ಬೇಕಂದರೆ ಸರನೂ ತೊಗೋಬೋದು, ಹಾಗೆ ಬರೀ ತಾಲಿ ಬೇಕಂತಂದರೆ ತಾಲಿನೂ ಕೂಡ ಅವೈಲೇಬಲ್ ಇರುತ್ತೆ. ತಾಲಿನೂ ತೊಗೋಬೋದು. ಹಾಗೆ ಬರೀ ನೀವು ತಾಲಿನೇ ತೊಗೋತೀರಾ ಅಂತಂದರೆ ಮೇ ಬಿ ನಿಮಗೆ ಶಿಪ್ಪಿಂಗ್ ಚಾರ್ಜಸ್ನ ಆ್ಯಡ್ ಮಾಡ್ತಾರೆ. ಓಕೆನಾ? ವಿತ್ ಇನ್ಕ್ಲೂಡ್ ಎಲ್ಲ ತೊಗೋತೀರಾ ಅಂತಂದರೆ ಮೇ ಬಿ ನಿಮಗೆ ಶಿಪ್ಪಿಂಗು ಫ್ರೀನೂ ಕೊಡ್ಬೋದು ಅಥವಾ ಶಿಪ್ಪಿಂಗ್ ಆ್ಯಡ್ ಕೂಡ ಮಾಡ್ಬೋದು. ಅದು ಆಪ್ಷನಲ್ಲು. ಕೆಲವೊಂದೊಂದು ಟೈಮ್ ಆಫರ್ ಇದ್ದಾಗ ಫ್ರೀ ಮಾಡ್ತಾರೆ, ಕೆಲವೊಂದೊಂದು ಟೈಮ್ ಚಾರ್ಜ್ ಮಾಡ್ತಾರೆ. ಇನ್ನು ಇವಾಗ ನೋಡ್ತಾ ಇರುವಂಥದ್ದು 2 ಎಳೆ ಮಾಂಗಲ್ಯ ಸರ. ನೋಡಿ ನೋಡೋದಕ್ಕೆ ಸೇಮ್ ಟು ಸೇಮ್ ಗೋಲ್ಡ್ ಥರನೇ ಅನ್ನಿಸ್ತಾ ಇದೆ. ಸೊ ಅದಕ್ಕೆ ವೇರ್ ಮಾಡು ಕೂಡ ತೋರಿಸ್ತಾ ಇದ್ದಾರೆ ಯಾವ ರೀತಿಯಾಗಿ ಕಾಣುತ್ತೆ ವೇರ್ ಮಾಡಿದರೆ ಅಂತ ಹೇಳ್ಬಿಟ್ಟು. ಇನ್ನು ಇದು ನೋಡಿ ನಿಜವಾಗ್ಲೂ ತುಂಬಾ ಚೆನ್ನಾಗಿದೆ ಈ ಒಂದು ಡಿಸೈನು ಹಾಗೆ ಪ್ಯಾಟ್ರನ್ನು. ಹೇಳಬೇಕಂತಂದರೆ ಇದರಲ್ಲಿ 3 ಥರ ತಾಲಿನೂ ಎಕ್ಸ್ಟ್ರಾ ತಾಲಿನೂ ಕೂಡ ಅವೈಲೇಬಲ್ ಇದೆ. ಈಗ ಕೆಲವೊಂದೊಂದು ಸೈಡು ಕೆಲವೊಂದೊಂದು ಥರ ತಾಲಿಗಳಿರುತ್ತಲ್ವ. ಸೊ ನಿಮ್ಮ ಕಡೆ ಯಾವ ರೀತಿಯಾದಂಥ ತಾಲಿಗಳಿರುತ್ತೆ ನೀವು ಅದನ್ನು ಕೂಡ ವೇರ್ ಮಾಡ್ಬೋದು. ಇವಾಗ ನಾರ್ತ್ ಸೈಡ್ ನೋಡೋದಾದರೆ ಈಗ ಮೇಲೆ ಫಸ್ಟ್ ಇವನ್ ಏನಿದೆ ಆ ರೀತಿಯಾಗಿ 2 ತಾಲಿನೂ ಕೂಡ ಸೇಮ್ ಇರುತ್ತೆ. ಬಟ್ ಈ ಕಡೆ ಸೌತ್ ಬರೋದಾದರೆ ಒಂದೇ ಸಿಂಗಲ್ಲು ಕೂಡ ಇರುತ್ತೆ. ಸೊ ನಿಮ್ಗೆ ಯಾವ ಥರ ಇಷ್ಟ ಆಗುತ್ತೆ ಆ ರೀತಿ ತಗೋಬೋದು. ಇನ್ನು ಇದು ಕೂಡ ಅಷ್ಟೇ 2 ಲೇಯರಲ್ಲಿ ಮಾಡಿಸಿರುವಂಥ ಮಾಂಗಲ್ಯ ಸರ. ಇದು ಕೂಡ ಅಷ್ಟೇ ತುಂಬಾ ಚೆನ್ನಾಗಿದೆ. ನೋಡಿ ವೇರ್ ಮಾಡಿದರೂ ಕೂಡ ಅಷ್ಟೇ ತುಂಬ ಚೆನ್ನಾಗಿ ಕಾಣುತ್ತೆ. ಇನ್ನು ಇದು ಬಂದು ಸಿಂಗಲ್ ಎಳೆ 1 ಎಳೆನಲ್ಲಿ ಮಾಡಿಸಿರುವಂಥ ಮಾಂಗಲ್ಯ ಸರ. ಹಾಗೆ ಇವಾಗ ಕೆಲವೊಂದೊಂದು ಮಾಂಗಲ್ಯ ಸರದಲ್ಲಿ ತಾಲಿನೂ ಕೂಡ ಹಾಕಿದ್ದಾರೆ. ಅದು ಅದೇ ಫಿಕ್ಸ್ ಆಗಿ ತೊಗೋಬೇಕಂತೇನಿಲ್ಲ. ನಿಮಗೆ ಯಾವ ಡಿಸೈನ್ ಇಷ್ಟ ಆಗುತ್ತೆ, ನಿಮಗೆ ಬೇರೆ ಥರ ಬೇಕಂತಂದರೆ ಬೇರೆ ಥರನೂ ಕೂಡ ತೊಗೋಬೋದು. ಅಥವಾ ನಿಮಗೆ ಈ ಪ್ರೆಸೆಂಟ್ ಹಾಕಿರೋದೇ ಇಷ್ಟ ಆಯ್ತು ಅಂದರೆ ಅದನ್ನು ಕೂಡ ತೊಗೋಬೋದಾಗಿರುತ್ತೆ. ಇನ್ನು ಇವಾಗ ಇದು ನೋಡ್ತಾ ಇದ್ದೀರಲ್ಲ, ಇದು ಕೂಡ 2 ಎಳೆನಲ್ಲಿ ಮಾಂಗಲ್ಯ ಸರ. ತುಂಬ ಚೆನ್ನಾಗಿದೆ. ಹಾಗೆ ನೋಡೋದಕ್ಕೂ ಕೂಡ ಸೇಮ್ ಟು ಸೇಮ್ ಗೋಲ್ಡ್ ಥರನೇ ಅನ್ನಿಸ್ತಾ ಇದೆ. ಬಟ್ ಆದರೆ ಇದು ಎಲ್ಲ ಗೋಲ್ಡ್ ಅಲ್ಲ, 1 ಗ್ರಾಮ್ ಗೋಲ್ಡ್ ಆಗಿರುತ್ತೆ, ಹಾಗೆ ಪಂಚಲೋಹದ್ದಾಗಿರುತ್ತೆ. ಇನ್ನು ಇದು 2 ಎಲೆನಲ್ಲೇ ಕಪ್ಪು ಮಣಿ ಹಾಗೆ ಗುಂಡುಗಳನ್ನ ಹಾಕಿ ಮಾಡಿದ್ದಾರೆ. ಇದೊಂಥರ ತುಂಬ ಚೆನ್ನಾಗಿದೆ ಡಿಫ್ರೆಂಟಾಗಿ. ಹಾಗೆ ಇದು ಕೂಡ ಅಷ್ಟೇ ನೋಡೋದಕ್ಕೆ ಸೇಮ್ ಟು ಸೇಮ್ ಗೋಲ್ಡ್ ಥರನೇ ಕಾಣಿಸ್ತಾ ಇದೆ. ಒಂದು ವೇರ್ ಮಾಡಿದರೂ ಕೂಡ ಅಷ್ಟೇ ಸೇಮ್ ಗೋಲ್ಡೇನಾ ಅಂತ ಅನಿಸುತ್ತೆ.
ಇವಾಗ ತಾಲಿನಲ್ಲೂ ಕೂಡ ಎಷ್ಟು ಥರ ತಾಲಿ ಇದೆ ಅದನ್ನು ಕೂಡ ಇಲ್ಲಿ ಹಾಕಿದ್ದಾರೆ ನೋಡಿ. ಕೆಲವೊಂದೊಂದು ಎಲ್ಲ ಡಿಸೈನ್ಸು ಕೂಡ ಆಲ್ಮೋಸ್ಟ್ ಬೇರೆ ಬೇರೆಯೇ ಇದೆ, ಯಾವುದು ಕೂಡ ಸಿಮಿಲರ್ ಇಲ್ಲ. ನಿಮಗೆ ಇದರಲ್ಲಿ ಯಾವ್ದು ಇಷ್ಟ ಆದರೂ ಕೂಡ ಬೈ ಮಾಡ್ಬೋದಾಗಿರುತ್ತೆ. ಅಥವಾ ಈಗ ಏನಾಗುತ್ತೆ ಅಂದರೆ ತಾಲಿ ಪಕ್ಕ ಕಾಸುಗಳು ಏನು ಹಾಕಿದ್ರಲ್ಲ ಅದು ಬೇರೆ ಡಿಸೈನ್ ಬೇಕಂದ್ರೆ ಅದನ್ನು ಕೂಡ ತೊಗೋಬೋದು, ಅಥವಾ ಸೇಮ್ ಬೇಕಂದರೆ ಸೇಮು ಕೂಡ ತೊಗೋಬೋದು. ನಿಮಗೆ ಯಾವ ಥರ ಇಷ್ಟ ಆಗುತ್ತೆ ಆ ಥರ ತೊಗೋಬೋದಾಗಿರುತ್ತೆ. ಇನ್ನು ಇದು ಕೂಡ ಅಷ್ಟೇ 2 ಎಳೆ ಮಂಗಲಿ ಸರ ವೇರ್ ಮಾಡು ಕೂಡ ತೋರಿಸ್ತಾ ಇದ್ದಾರೆ. ಇವಾಗ ನೋಡ್ತಾ ಇರ್ಬೋದು, ಸೇಮ್ ಟು ಸೇಮ್ ನಿಜವಾಗ್ಲೂ ಗೋಲ್ಡೇನಾ ಅಂತ ಅನಿಸುತ್ತೆ, ಆ ರೀತಿಯಾಗಿ ಕಾಣ್ತಾ ಇರುವಂಥದ್ದು. ಬಟ್ ಆದರೆ ಇದು ಗೋಲ್ಡ್ ಅಲ್ಲ, 1 ಗ್ರಾಮ್ ಗೋಲ್ಡ್ ಆಗಿರುತ್ತೆ, ಹಾಗೆ ಪಂಚಲೋಹದಾಗಿರುತ್ತೆ. ಇದು 1 ಎಳೆ ಮಂಗಲಿ ಸರ, ಇದು ಕೂಡ ಅಷ್ಟೇ ಚೆನ್ನಾಗಿದೆ ನೋಡಿ. ವೇರ್ ಮಾಡಿದರೂ ಕೂಡ ಸೇಮ್ ಗೋಲ್ಡ್ ಥರನೇ ಸಿಮಿಲರ್ ಅನಿಸುತ್ತೆ. ತುಂಬ ಜನ ಕಮೆಂಟ್ ಮಾಡಿ ಕೇಳ್ತಾ ಇರ್ತಾರೆ ಡೈಲಿ ವೇರಿಗೆ ಮಂಗಲಿ ಸರಗಳು, ಶಾರ್ಟ್ ಸರಗಳನ್ನ ತೋರಿಸಿ ಅಂತ ಹೇಳ್ಬಿಟ್ಟು. ಆಲ್ಮೋಸ್ಟ್ ನಾನು ನನ್ನ ಚಾನಲಲ್ಲಿ ಮಂಗಲಿ ಸರಗಳನ್ನೇ ತುಂಬ ಕಲೆಕ್ಷನ್ಸ್ಗಳನ್ನ ತೋರಿಸಿದ್ದೀನಿ. ಹಿಂದಿನ ವೀಡಿಯೋಸ್ ಎಲ್ಲ ಹೋಗಿ ಚೆಕ್ ಮಾಡಿ. ತುಂಬ ಹಾಕಿದ್ದೀನಿ ಮಂಗಲಿ ಸರಗಳನ್ನೇ, ಪಂಚಲೋಹದ್ದು, ಹಾಗೆ 1 ಗ್ರಾಮ್ ಗೋಲ್ಡಲ್ಲಿ, ಹಾಗೆ ಸಿಲ್ವರಲ್ಲಿ ಎಲ್ಲ ರೀತಿಯಲ್ಲೂ ಕೂಡ ಹಾಕಿದ್ದೀನಿ. ಬೇರೆ ಬೇರೆ ಶಾಪ್ ಅವ್ರದ್ದು ಕೂಡ ಹಾಕಿದ್ದೀನಿ. ಇವಾಗ ಒಂದೇ ಶಾಪಿಂದೇನು ಹಾಕಿಲ್ಲ, ಸುಮಾರು ಶಾಪ್ಗಳದ್ದು ಕೂಡ ಹಾಕಿದ್ದೀನಿ. ಆ ಪ್ರೈಸಲ್ಲೂ ಕೂಡ ಬಂದರೆ ಅಂದರೆ ಒಂದೊಂದು ಶಾಪಲ್ಲಿ ಒಂದೊಂದು ಥರ ಪ್ರೈಸು ಡಿಫ್ರೆನ್ಸ್ ಇರುತ್ತೆ. ಸೊ ಎಲ್ಲ ಶಾಪಲ್ಲೂ ಕೂಡ ಒಂದೇ ರೀತಿ ಇರಲ್ಲ, ಕೆಲವೊಂದರಲ್ಲಿ ಕಡಿಮೆ ಇರುತ್ತೆ, ಕೆಲವೊಂದರಲ್ಲಿ ಸ್ವಲ್ಪ ಜಾಸ್ತಿ ಇರ್ಬೋದು. ಬಟ್ ಪ್ರೈಸಲ್ಲಿ ಮಾತ್ರ ಎಲ್ಲ ಶಾಪಲ್ಲೂ ಕೂಡ ಡಿಫ್ರೆನ್ಸ್ ಆಗೇ ಆಗುತ್ತೆ. ಹಾಗೆ ತುಂಬ ಜನ ಹೇಳ್ತಾ ಇರ್ತಾರೆ ಬೇರೆ ಬೇರೆ ಥರ ಕಲೆಕ್ಷನ್ಸು ಕೂಡ ಮಾಡಿ ಅಂತ ಹೇಳ್ಬಿಟ್ಟು. ಬಟ್ ಆದರೆ ಯಾವ ರೀತಿಯಾದಂಥ ಜ್ಯುವೆಲರಿ ಬೇಕು ಅನ್ನೋದನ್ನು ಸ್ಪೆಸಿಫಿಕ್ಕಾಗಿ ಮೆನ್ಷನ್ ಮಾಡಿ ಹೇಳಿದರೆ ಖಂಡಿತವಾಗ್ಲೂ ಅದೇ ರೀತಿಯಾದಂಥ ಕಲೆಕ್ಷನ್ಸ್ನ ಮಾಡ್ತೀನಿ. ಹಾಗೆ ತುಂಬ ಜನಕ್ಕೆ ಡೌಟ್ ಏನಪ್ಪ ಅಂದರೆ ಹೇಗೆ ಬೈ ಮಾಡೋದು, ಹಾಗೆ ಪ್ರೈಸ್ ಹೇಳಿ ಅಂತ ತಿಳಿಸ್ತಾ ಇರ್ತಾರೆ. ಹೇಗೆ ಬೈ ಮಾಡೋದು ಅಂತ ಫಸ್ಟು ಹೇಳ್ತೀನಿ ನೋಡಿ. ಸ್ಕ್ರೀನ್ ಮೇಲೆ ಏನು ನಂಬರ್ ಹಾಕಿದ್ದೀನಲ್ಲ 7406363855 ಈ ಒಂದು ನಂಬರಿಗೆ ಸ್ಕ್ರೀನ್ಶಾಟ್ ಹೊಡೆದು ನಿಮಗೆ ಯಾವುದು ಮಂಗಲಿ ಸರ ಇಷ್ಟ ಆಗಿದೆ ಅದನ್ನು ಕಳಿಸ್ಕೊಡಿ. ನಮಗೆ ಈ ಮಂಗಲಿ ಸರ ಬೇಕಾಗಿದೆ, ಪ್ರೈಸ್ ಎಷ್ಟು, ಹಾಗೆ ಹೇಗೆ ಬುಕ್ ಮಾಡೋದು ಅಂತ ಹೇಳ್ಬಿಟ್ಟು. ತುಂಬ ಸಿಂಪಲ್ ಇರುತ್ತೆ. ಅವರು ಫೋನ್ಪೇ ನಂಬರನ್ನು ಕೊಡ್ತಾರೆ, ಆ ಒಂದು ನಂಬರ್ಗೆ ಅದು ಏನು ಪ್ರೈಸ್ ಇರುತ್ತೆ ಆ ಒಂದು ಪ್ರೈಸನ್ನು ನೀವು ಫೋನ್ಪೇ ಮಾಡಿದರೆ, ನಿಮ್ಮ ಅಡ್ರೆಸ್ ಕಳಿಸ್ಕೊಟ್ರೆ ಫೋನ್ಪೇ ಮಾಡಿ ಅಲ್ಲಿಗೆ ನೀವು ಪೇಮೆಂಟ್ ಮಾಡಿದ್ದೀರಾ ಅಂತ ಕನ್ಫರ್ಮ್ ಆಗಿ ಗೊತ್ತಾಗುತ್ತೆ. ಅವರು ನಿಮ್ಮ ಆರ್ಡರ್ನ ಕೊರಿಯರ್ ಮೂಲಕ ಕಳಿಸ್ಕೊಡ್ತಾರೆ. ಮೇ ಬಿ ನೀವು ಕರ್ನಾಟಕದೊಳಗೆ ಆಗಿದ್ದೀರಾ ಅಂದರೆ 3-4 ಡೇಸಲ್ಲೇ ನಿಮಗೆ ಕೊರಿಯರ್ ಸಿಗ್ಬೋದು. ಅಥವಾ ನೀವು ಅದರ್ ಸ್ಟೇಟ್ ಅಂತಂದರೆ ಮೇ ಬಿ 7 ಡೇಸ್ವರೆಗೂ ಕೂಡ ನೀವು ವೆಯ್ಟ್ ಮಾಡಬೇಕಾಗತ್ತೆ. ಸೊ ಈ ರೀತಿಯಾದಂಥ ಪ್ರೋಸೆಸ್ ಇರುತ್ತೆ. ಇನ್ನೊಂದು ಸಾರಿ ಹೇಳ್ತೀನಿ ನೋಡಿ, ನೀವು ಆನ್ಲೈನಲ್ಲೇ ಪೇಮೆಂಟ್ ಮಾಡಬೇಕಾಗುತ್ತೆ. ಮೇ ಬಿ ಕ್ಯಾಶ್ ಆನ್ ಡೆಲಿವರಿನೂ ಕೂಡ ಅವೈಲೇಬಲ್ ಇದೆ ಅನಿಸುತ್ತೆ. ಕ್ಯಾಶ್ ಆನ್ ಡೆಲಿವರಿ ಅವೈಲೇಬಲ್ ಇತ್ತು ಅಂತಂದರೆ ನಿಮ್ಗೆ ಯಾವ್ದು ಇಷ್ಟ ಆಗಿದೆ ಅದನ್ನು ಕನ್ಫರ್ಮ್ ಮಾಡಿ ನಮ್ಗೆ ಇದೇ ಇಷ್ಟ ಆಗಿದೆ ಅಂತ ಹೇಳ್ಬಿಟ್ಟು ಅಡ್ರೆಸ್ಸನ್ನು ಕಳಿಸ್ಕೊಟ್ರೆ ಅವರು ನಿಮ್ಮ ಅಡ್ರೆಸ್ಸಿಗೆ ಕೊರಿಯರ್ ಮಾಡ್ತಾರೆ. ನಿಮ್ಮ ಮನೆಗೆ ಬಂದಾಗ ನೀವು ಪೇಮೆಂಟ್ ಮಾಡಿ ಅದನ್ನು ತೊಗೋಬೇಕಾಗುತ್ತೆ. ಆನ್ಲೈನ್ ಪೇಮೆಂಟ್ ಮಾತ್ರ ಇತ್ತು ಅಂತಂದರೆ ನೀವು ಆನ್ಲೈನ್ ಪೇಮೆಂಟ್ ಮಾಡಿ ಅವ್ರಿಗೆ ಸ್ಕ್ರೀನ್ಶಾಟ್ ಕಳಿಸ್ಕೊಟ್ರೆ ಈ ನಂಬರಿಗೆ, ಮತ್ತು ನಿಮ್ಮ ಅಡ್ರೆಸ್ಸನ್ನು ಕಳಿಸ್ಕೊಟ್ರೆ ಅವರು ಕೊರಿಯರ್ ಮೂಲಕ ನಿಮಗೆ ಆ ಒಂದು ಆರ್ಡರ್ನ ತಲುಪಿಸ್ತಾರೆ. ಮೇ ಬಿ 3-4 ಡೇಸಲ್ಲೇ ಬಂದುಬಿಡುತ್ತೆ ನಮ್ಮ ಕರ್ನಾಟಕದವರಾಗಿದ್ದರೆ. ಇವತ್ತಿನ ಕಲೆಕ್ಷನ್ಸ್ ಇಷ್ಟೇ. ಐ ಹೋಪ್ ಇವತ್ತಿನ ಕಲೆಕ್ಷನ್ಸ್ ಎಲ್ರಿಗೂ ಕೂಡ ಇಷ್ಟ ಆಗಿದೆ ಅಂದ್ಕೊತೀನಿ. ಮತ್ತು ನೆಕ್ಸ್ಟ್ ವೀಡಿಯೋದಲ್ಲಿ ಆದಷ್ಟು ಒಳ್ಳೊಳ್ಳೆ ಕಲೆಕ್ಷನ್ಸ್ಗಳನ್ನ ಖಂಡಿತವಾಗ್ಲೂ ಮಾಡ್ತಾ ಹೋಗ್ತೀನಿ. ಯಾರೆಲ್ಲ ವಿಡಿಯೋನ ನೋಡಿದರೆ ಎಲ್ರಿಗೂ ಕೂಡ ತುಂಬಾ ಧನ್ಯವಾದಗಳು.